ಒಂದು ಇವತ್ತು ಕರ್ನಾಟಕ ದಲಿತ ಸಂಘ ಸಮಿತಿ ಅಂಬೇಡ್ಕರ್ ಅವರ ರಾಜ್ಯ ಸಮಿತಿಯ ಸಂಚಾಲಕರಾದ ಪ್ರಧಾನ ಸಂಚಾಲಕರಾದ ಮಾವಡಿ ಶೇಖರ್ ಅವರು ಈ ಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಆ ಒಂದು ಗೋಷ್ಠಿಯ ಪರವಾಗಿ ನಮ್ಮೆಲ್ಲರೂ ಕೂಡ ಸ್ವಾಗತ ಕೊಡ್ತಾ ಈ ಗೋಷ್ಠಿಯ ಪ್ರಮುಖ ರೂವಾರಿಗಳು ಕರ್ನಾಟಕ ದಲಿತ ಸಂಘ ಸಮಿತಿಯ ಪ್ರಧಾನ ಸಂಚಾಲಕರಾದ ಮಾವಡಿ ಶೇಖರ್ ಅವರು ಈ ಗೋಷ್ಠಿಯಲ್ಲಿ ಭಾಗವಹಿಸಿದ್ದಾರೆ. ಹಾಗೆ ರಾಜ್ಯ ಸಂಘಟನಾ ಸಂಚಾಲಕರಾದ ಗಾನ ಅಶ್ವಥ್ ಅವರು ವೇದಿಕೆಯಲ್ಲಿದ್ದಾರೆ. ಕರ್ನಾಟಕ ದಲಿತ ಸಂಘ ಸಮಿತಿ ತಾಲೂಕು ಸಮಿತಿ ಅಧ್ಯಕ್ಷರಾದ ಬಚ್ಚಳ್ಳಿ ವೆಂಕಟರಾಮ್ ಅವರು ವೇದಿಕೆಯಲ್ಲಿದ್ದಾರೆ. ಶ್ರೀನಿವಾಸ್ ಅವರು ಕೆಲಸಂದ್ರ ಅವರು ಈ ವೇದಿಕೆಯಲ್ಲಿದ್ದಾರೆ. ಡೇವಿಡ್ ಅವರು ಕೂಡ ಈ ವೇದಿಕೆಯಲ್ಲಿದ್ದಾರೆ. ಈ ಮುಖಾಂತರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಕೋರ್ತಾ ಏನು ಜುಲೈ 3ನೇ ತಾರೀಕು ಕರ್ನಾಟಕ ದಲಿತ ಸಂಘ ಸಮಿತಿ ಅಂಬೇಡ್ಕರ್ ಅವರ ವತಿಯಿಂದ ಅನೇಕ ಸಮಸ್ಯೆಗಳು ಅಂದರೆ ಜ್ವಲಂತ ಸಮಸ್ಯೆಗಳನ್ನು ಇಟ್ಕೊಂಡು ಇಡೀ ರಾಜ್ಯದ ಮೂಲೆ ಮೂಲೆಯಿಂದ ಜನ ಬರೋದ್ರ ಮುಖಾಂತರ ಜನಾಗ್ರಹ ಸಮಾವೇಶವನ್ನು ಪೂರ್ಣತಕ್ಕೆ ಹಮ್ಮಿಕೊಂಡಿರೋ ಪೂರಕವಾಗಿ ಇವತ್ತು ಅನೇಕ ಸಮಸ್ಯೆಗಳು ಅನೇಕ ಸರ್ಕಾರಗಳು ಬಂದಾಗಿಂದ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಯಾವುದೇ ಸಮಸ್ಯೆ ಕೂಡ ಸರಿಯಾದ ಪರಿಹಾರ ಸಿಗದೇ ಇರೋ ಕಾರಣಕ್ಕಾಗಿ ಇವತ್ತು ಬೃಹತ್ ಮಟ್ಟದಲ್ಲಿ ಬೆಂಗಳೂರಿನ ಕ್ರೀಡಾ ಪಾರ್ಕ್ನಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಸೇರಿ ಒಂದು ದೊಡ್ಡ ಮಟ್ಟದ ಜನಾಗ್ರಹ ಸಮಾವೇಶದ ಮುಖಾಂತರ ಸಮಸ್ಯೆಗಳ ಪರಿಹಾರಕ್ಕಾಗಿ ಸರ್ಕಾರಗಳ ಮೇಲೆ ಒತ್ತಡವನ್ನು ಹೇರಿ ಆ ಸಮಸ್ಯೆಗಳ ಬಗೆಹರಿಸೋದಕ್ಕಾಗಿ ಈ ಒಂದು ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿರುವಂಥ ಸಂದರ್ಭದಲ್ಲಿ ಇವತ್ತು ಪತ್ರಿಕಾಗೋಷ್ಠಿಯ ಪ್ರಮುಖ ವಿಚಾರಗಳನ್ನು ಇವತ್ತು ನಮ್ಮ ಮುಂದೆ ನಾವು ಮಾವಡಿ ಶೇಖರ್ ಅವರು ಮಾತನಾಡಿದ್ದಾರೆ ಅಂತ ಹೇಳ್ತಾರೆ.